ಯೆಹೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಅನುದಿನವೂ ಸಹ ನಿಮ್ಮನ್ನು ಆಧರಿಸ್ತಾ ನಡೆಸ್ತಾ ಇರೋದಕ್ಕಾಗಿ, ಈ ದಿನವೂ ಸಹ ಆತನ ವಾಕ್ಯವನ್ನು ಕೇಳುವ ಹಾಗೆಯೂ ನನ್ನನ್ನು ನಿಮ್ಮನ್ನು ಆತನ ಬದುಕುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನಮಾನಗಳಲ್ಲಿ ನಮ್ಮ ಮನಸ್ಸು ಅದು ಒಂದೇ ಕಡೆ ಸೀಮಿತವಾಗಿರುವಂಥದ್ದು ಬಹಳ ಕಷ್ಟಕರವಾದದ್ದು. ಯಾಕಂದರೆ ನಾವು ಅನೇಕ ವಿಧವಾದಂಥ ಚಿಂತೆಗಳಲ್ಲಿಯೂ ಭಾರಗಳಲ್ಲಿಯೂ ಇರುವ ಹಾಗೆ ಈ ಲೋಕದಲ್ಲಿರುವಂಥ ಎಷ್ಟೋ ಕಾರ್ಯಗಳು ನಮ್ಮನ್ನು ಎಳೆಯುತ್ತಾ ಇದೆ. ಕೆಲವೊಂದು ಸಮಯದಲ್ಲಿ ಈ ಕಾರ್ಯಗಳ ನಿಮಿತ್ತವಾಗಿ ನಾವು ಯೇಸು ಕರ್ತನ ಮೇಲೆ ಮನಸ್ಸಿಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಗಳು ಸಹ ನಮ್ಮನ್ನು ಆವರಿಸಿಕೊಳ್ಬೋದು. ಭಯವು, ಕಳವಳವು ನಮ್ಮ ಜೀವಿತದಲ್ಲಿ ಉಂಟಾಗಿ ಸಮಾಧಾನವಿಲ್ಲದಂತೆ ಅಲೆಯುತ್ತಾ ಇರಬಹುದು. ಆದರೆ ದೇವರಾದಂಥ ಕರ್ತನು ವಾಗ್ದಾನ ಮಾಡಿದ್ದಾರೆ, ಅವರು ಎಂದಿಗೂ ಸಹ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. ಆತನು ಮನುಷ್ಯನ ಹಾಗೆ ಎರಡು ಮಾತಿನವರಲ್ಲ. ನಿಮ್ಮನ್ನು ಕರೆದಂತಹ ದೇವರು ಕಡೆಯವರೆಗೂ ಸಹ ನಿಮ್ಮನ್ನು ನಡೆಸುವಂಥ ಉದ್ದೇಶದಿಂದಲೇ ಕರೆಯಲ್ಪಟ್ಟಿದ್ದಾರೆ. ಮನುಷ್ಯರು ಇಂದು ನಮ್ಮ ಜೊತೆಯಲ್ಲಿದ್ದು ನಂತರದಲ್ಲಿ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು. ಆದರೆ ದೇವರು ಹಾಗೆ ಮಾಡಿದರೆ ದೇವರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ? ನೀವು ತಿಳಿದಿರುವ ಹಾಗೆ ದೇವರು ನಿಮ್ಮನ್ನು ಎಂದಿಗೂ ಸಹ ಕೈ ಬಿಟ್ಟಿಲ್ಲ, ತೊರೆಯುವುದು ಸಹ ಇಲ್ಲ. ಇಂದು ನಿಮ್ಮ ಜೀವಿತದಲ್ಲಿರುವಂಥ ಎಷ್ಟೋ ಕಳವಳ, ಎಷ್ಟೋ ಸಮಯಗಳಲ್ಲಿ ಮನಸ್ಸು ದಿಗ್ಭ್ರಮೆಗೊಳಗಾಗಿ ನೀವು ಸಮಾಧಾನ ಇಲ್ಲದೆ ಅಲಿಯುತ್ತಾ ಇರುವುದಾದರೂ ಸಹ ದೇವರಾಗಿರುವಂಥ ಕರ್ತನು ಹೇಳ್ತಾ ಇದ್ದಾರೆ, ನಿನ್ನನ್ನು ಅವರು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಸ್ಥಿರಚಿತ್ತವಾಗಿ ಇರಿ, ಯೇಸುವನ್ನೇ ದೃಷ್ಟಿಸಿರಿ, ಭಯಪಡಬೇಡ್ರಿ. ನಿಮ್ಮನ್ನು ಕರೆದಂಥ ದೇವರು, ಇಡೀ ಲೋಕವನ್ನೇ ಉಂಟು ಮಾಡಲ್ಪಟ್ಟಂಥ ದೇವರು, ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗಿಂತಲೂ ನಿಮ್ಮನ್ನು ಕರೆದಂಥ ದೇವರು ದೊಡ್ಡವರಾಗಿ ಇದ್ದಾರೆ. ಆದುದರಿಂದ ನಿಮಗೆ ಮಾಡಿದಂಥ ವಾಗ್ದಾನಗಳು, ನಿಮ್ಮನ್ನು ಕರೆದಾತನಾದಂಥ ಆತನ ಸಾರೂಪ್ಯವನ್ನು, ಆತನ ಬಲವನ್ನು ನೀವು ದೃಷ್ಟಿಸಿ ನೋಡ್ರಿ, ಬಲವನ್ನು ಹೊಂದಿಕೊಳ್ಳ್ರಿ. ಕರ್ತ ನಿಮಗೋಸ್ಕರವಾಗಿ ಇಟ್ಟಿರುವಂಥದ್ದನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕಾಗಿ ಹೇಗೆ ಯೆಹೋಶುವನ ಸೇನಾನಿಯಾಗಿ ಆತನು ಹೊರಟಲ್ಪಟ್ಟನೋ ಅದೇ ರೀತಿಯಲ್ಲಿ ಕರ್ತನ ಸ್ವರವನ್ನು ಕೇಳಿ ಹೊರಡಿ ಕರ್ತ ನಿಮಗೆ ಸಹಾಯ ಮಾಡುವರು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ. ನಮಗೆ ಸ್ಥಿರಚಿತ್ತವನ್ನು, ಧೈರ್ಯವನ್ನು ಕೊಟ್ಟು ನಡೆಸಿರಿ. ನಾವು ನಿಂತಿರುವಂಥ ಪರಿಸ್ಥಿತಿಗಳನ್ನು ಬಲ್ಲಂಥ ದೇವರು, ಈಗಲಾದರೂ ನಿಮ್ಮನ್ನು ಹಿಂದಟ್ಟು ಓಡಲಿಕ್ಕಾಗಿ ನಮಗೆ ನೀವು ಇಟ್ಟಿರುವಂಥದ್ದನ್ನು ಸ್ವತಂತ್ರಿಸಿಕೊಳ್ಳಲಿಕ್ಕಾಗಿ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.